ಗಂಗಾ, ನೀನು ಪಾಪುನ ಮಲಗಿಸ್ತಾ ಇರು. ನಾ ಹೋಗಿ ನಿನ್ ಕಾಪಿ ಮಾಡ್ಕೊಬತ್ತೆ. ನೀನು ಮನಿಕ ಪಾಪು ಸೌಂತಿಗೆ ನೀನು ಮನಿಗೂ ಇಲ್ಲ ಅಂದ್ರೆ ಕಡೆಗೆ ಸಿಕ್ಕಾಪಟ್ಟೆ ಬೆನ್ನು ಶುರು ಆಯ್ತು. ಮನಿಕ ರೆಸ್ಟ್ ಮಾಡು. ಅದು ಬಿಟ್ಟಿಕ್ಕೆ ಎಷ್ಟೊತ್ತಿಗೂ ಹಿಂಗೆ ನಿಂತ್ಕೊಂಡು ಪಾಪ ಆಟ ಆಡಿಸ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಅಂತದು. ಪಾಪ ಆರೋಗ್ಯದ ಸೌಂತಿಗೆ ನಿನ್ನ ಆರೋಗ್ಯನ ನೋಡ್ಕ. ಸರಿ ಆಯ್ತು ಅತ್ತೆ, ನನ್ನ ಆರೋಗ್ಯನ ನೋಡ್ಕತ್ತೆ, ಪಾಪುನು ಸರಿ ನೋಡ್ಕತ್ತೆ. ಸರಿನಾ? ಖುಷಿನಾ ಈಗ? ಮೊಮ್ಮಗು ಆಗಿದ್ದಕ್ಕೆ ಖುಷಿ ಆಗ್ತಾ ಇಲ್ಲ? ನಿಂಗಕ್ಕೆ ಹೇಳ್ದಂಗೆ ನಾನು ಪಾಪುನ ಎತ್ಕೊಟ್ಟಿದ್ನಪ್ಪ. ನನ್ನ ಕೆಲಸ ಅಂತೂ ನಾನು ಮುಗಿಸಿದ್ದೆ. ಅಯ್ಯೋ ಅಲ್ಲ ಗಂಗಾ, ಒಂದು ಪಾಪು ಬಂದದಕ್ಕೆ ಇಷ್ಟ ಆಗದೇ ಇರ್ತಾನೆ, ಖುಷಿ ಆಗದೇ ಇರ್ತಾನೆ. ಅಲ್ಲ ನಮ್ಮದು ಬಂಗಾರ, ನೋಡು ಅಮ್ಮ ಹೆಂಗೆ ಹೇಳ್ತಾ ಇದ್ದೋಳೆ. ನಾನು ಹೇಳಿದ್ದಕ್ಕೆ ನಿನ್ನನ್ನು ಸಾಂಗ್ ಕೊಟ್ಟತಡ, ಹೆತ್ತು ಕೊಟ್ಟತಡ ನಿನ್ನಮ್ಮ. ಅಮ್ಮಂಗಿಂತ ಆಸೆ ಇದ್ದಿತ್ಲೀಡ, ಕೇಳು ಮಗರ. ಅಯ್ಯೋ ಆ ರೀತಿ ಅಲ್ಲ ಅತ್ತೆ, ನೀವು ಹೋಗ್ಯಪ್ಪ. ಮಗು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅತ್ತೆ? ಅದರಂತೂ ತಾಯಿಗೆ ಅಂದರೆ ತುಂಬ ಇಷ್ಟ ತಾನೆ. ನಿಂಗೆ ಹೇಳ್ತಾ ಇದ್ದದ್ದು ಕೇಳಿದ್ರೆ ನನಗೆ ಏನೂ ಇಷ್ಟ ಇಲ್ಲ, ನಾ ಮಲ್ತಾಯಿ ಥರ ನೋಡ್ಕೊತಾ ಇದ್ದೆ ಹಂಗಂತ್ರಲ್ಲ. ಹೋಗಿ ಅತ್ತೆ ನೀವು. ಅಯ್ಯ ಆತು ಬಿಡೆ, ಬೇಜಾರು ಮಾಡ್ಕೊಳ್ಳೋಣ. ನೋವು ನಡಿ ಮಲಿಕ, ಪಾಪುನು ಮಲಗಿಸು. ಸರಿನಾ? ನಾ ಹೋಗಿ ಕಾಪಿ ಮಾಡ್ಕೊಬತ್ತೆ. ಸರಿ ಆಯ್ತು ಅತ್ತೆ, ಹೋಗಿ ಮಾಡ್ಕೊಬನ್ನಿ. ಇಲ್ಲಾಂದ್ರೆ ನಾನೇ ಮಾಡ್ಕೊಬತ್ತೆ, ನಿಂಗನೇ ಪಾಪು ಒರೆಸಿ. ಅಯ್ಯೋ ಶಿವನೇ ನಿನ್ನ. ಅಲ್ಲ ಕಣೆ, ಇನ್ನೇನು 15 ದಿವಸ ಆಯ್ತು ಅಷ್ಟೇಯ, ಇಷ್ಟು ಬೇಗಲೇ ನೀ ಕೆಲಸ ಮಾಡ್ಲಾನಕ್ತೇನೆ. ಅದೆಲ್ಲ ಏನು ಎಂಥದೂ ಇಲ್ಲ. ಇನ್ನು 3 ತಿಂಗಳವರೆಗೆ ಮಂಚದಿನ ಕೆಳಗಡೆ ಇಡಿಲಿಲ್ಲ. ನಾನು ಸೇವಕಳು, ನೀನು ಯಜಮಾನಿ ಅಷ್ಟೇ. ಮತ್ತೆ ನಾನು ನಿನ್ನ ಸೇವೆ ಮಾಡವ ಅಷ್ಟೇ. ಅದು ಬಿಟ್ಟಿಕ್ಕೆ ಬರೀ ಸುಮ್ಮನೆ ಆ ಕೆಲಸ ಮಾಡ್ತಾ ಈ ಕೆಲಸ ಮಾಡ್ತಾ ಯಾಕೆ ಮಂಚದಿನ ಕೆಳಗೆ ಇಳಿದೆ ಅಂದ್ರೆ ನೋಡು. ಅಯ್ಯೋ ಆಯ್ತು ಬಿಡಿ, ನಿಂಗೆ ಹೇಳ್ದಂಗೆ ಆಗಲಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಎಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ಮಲಗು ಪುಟ್ಟ ಕಂದ. ಜೋಲಾಲಿ ಜೋ 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 ಮುದ್ದು ಕಂದ, ಮಲಗಮ್ಮ ಕಂದ, ಪುಟ್ಟ ಕಂದ. ಗುಮ್ಮ ಬರುವನು ಗುಮ್ಮಾಡಿ ಗುಮ್ಮ, ಮಗುವನ್ನು ಎತ್ತಿ ಹೋಗುವನು. ನೀ ಮಲಗು ಕಂದ, ಜೋಲಾಲಿ ಕಂದ, ಜೋ ಮುದ್ದು ಕಂದ, ಮಲಗಮ್ಮ ಕಂದ, ಜೋ ಜೋ ಕಂದ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಗಂಗಾ, ಆಗ್ಲೇ ಅಮ್ಮನ ಲಾಲಿ ಹಾಡಿನ ಪಾಪು ಕಂದ ಮಲಗಾತು ಕಣೆ. ಮಲಗಿಸೆ ಮಗುನ. ಎಷ್ಟೊತ್ತಿಗೆ ಎತ್ತಾಡ್ಕೊಂತ ಇದ್ರೆ ಪಾಪುಗೂ ಒಂಥರ ಹಿಂಸೆ ಆಗ್ಲೇನೆ, ಮೈ ಕೈಯೆಲ್ಲ ನೋವಾಗ್ಲೇನೆ. ಅದು ಇನ್ನೂ ಪುಟ್ಟ ಪಾಪು ಕಣೆ. ಈಗ ತಾನೇ ಪ್ರಪಂಚದ ಕಣ್ಣು ತೆರಿತಾ ಇದ್ದು, ಪ್ರಪಂಚ ನೋಡ್ತಾ ಇದ್ದು. ಮಲಗಿಸೆ ಪಾಪ, ನೆಮ್ಮದಿಯಾಗಿ ಮಲ್ಕೊಬಿಡ್ಲೆ. ತಾಯಿ ಗರ್ಭದಲ್ಲಿ ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದು ನೋಡು ಆ ಪಾಪು. ನೀನು ಪಕ್ಕಕ್ಕೆ ಮಲ್ಕ. ನಿನ್ನ ಬೆಚ್ಚಗಿನ ಸ್ಪರ್ಶಕ್ಕೆ ಆ ಪಾಪುನು ಚುಮ್ಮಡಿ ಆರಾಮಾಗಿ ಹೊಟ್ಟೆಯಲ್ಲಿ ಮಲ್ಕತ್ತಿದ್ದ ಹೆಂಗೆ ಹಂಗೆ ಮಲ್ಕತ್ತು. ಸರಿನಾ? ಲಾಲಿ ಲಾಲಿ ಹಾಡು ಭಾರಿ ಜೋರಿದ್ದು ನನ್ನ ಮುದ್ದು ಸೊಸೆದು. ಸರಿ ಆಯ್ತು ಅತ್ತೆ. ಎಷ್ಟೊತ್ತಿಗೂ ಕರ್ಕೊಂಡಿರೋಳು ಅನಿಸ್ತು ಅತ್ತೆ. ಪುಟ್ಟ ಪಾಪು ಅದು. ಇನ್ನು ಆ ಚಿಕ್ಕ ಚಿಕ್ಕ ಕಣ್ಣು, ಮೂಗು, ಕಿವಿ, ಬಾಯಿ, ಆ ಬೆರಳುಗಳು ನೋಡ್ತಾ ಇದ್ರೆ ಮಗುನ ಅಂದನ, ಮಗುವಿನ ಮುದ್ದು ಮುದ್ದು ಮುಖನ, ಮಗುವಿನ ಸ್ಪರ್ಶನ ವರ್ಣಿಸಲೇ ಸಾಧ್ಯ ಆಗ್ತಾ ಇಲ್ಲ ಅತ್ತೆ. ಗೊತ್ತಿದೆ, ಅಷ್ಟು ಖುಷಿ ಆಗ್ತಾ ಇದ್ದು. ತಾಯಿ ಅಂದ್ರೆ ಹಂಗೆ ಕಣೆ. ಮಗುವಿನ ಲಾಲನೆ ಪಾಲನೆ ಪೋಷಣೆಯಲ್ಲೇ ಅವಳ ಜೀವನ ಪೂರ್ತಿ ಸಂತೋಷವನ್ನು ಕಾಂಬುದು. ತನ್ನ ನೋವು ಸಂಕಟ, ತಾನು ಸತ್ತು ಮತ್ತೆ ಹುಟ್ಟಿ ಬರುವಂತಹ ಒಂದು ನೋವು ಆದರೂ ಸಹಿತ ತನಗೆ ತಾಯ್ತನ ಬೇಕು ಅಳ್ಕೊಂಡು ಪ್ರತಿಯೊಂದು ಹೆಣ್ಣು ಬಯಸೋದು ಇದಕ್ಕೆಯ. ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದಂದ್ರೆ ಅಷ್ಟು ಸುಲಭ ಅಲ್ಲದೆ. ಆತಪ್ಪ, ಈ ಖುಷಿ ನೀನು ಅನುಭವಿಸು. ಸರಿನಾ? ಈಗ ಪಾಪನ ಮಲಗಿಸು.
ತಗ ಕಾಫಿಯ ಇಲ್ಲ ಅಂದರೆ ಬಿಸಿ ತಣದೋತು. ಬಿಸಿ ತಣದ ಮೇಲೆ ಕುಡಿಲಾಗೋಗುತ್ತಿದ್ದ ಬಾಳಂತಿಕ ಬಿಸಿ ಬಿಸಿ ಕುಡಿದ್ರೆ ಚಲೋದು. ನಾನು ಮೆಣಸಿನಕಾಳು, ಶುಂಠಿ, ಜೀರಿಗೆ ಎಲ್ಲ ಹಾಕಿ ಇದು ಮಾಡ್ಕೊಬತ್ತೆ. ನಿಮಗೆ ಕಷಾಯ ಬೆಲ್ಲ ಎಲ್ಲ ಹಾಕಿ ಕಾಸಿ ಕಟ್ಟಂಗೊಂದು ಮಾಡ್ಕೊಬತ್ತೆ. ನೀ ಅದ್ರ ಕಡೆ ಕುಡಿಲಕ್ಕೂ ಈ ಕಾಫಿ ಕುಡಿ. ಅಯ್ಯೋ ಮೆಣಸಿನಕಾಳ ಶುಂಠಿನ ಬೇಡ ಅತ್ತೆ. ಯಪ್ಪ ದೇವ್ರೆ. ಅಯ್ಯೋ ಶಿವನೇ, ಮೆಣಸಿನಕಾಳು ಶುಂಠಿ ಅರ್ಶನೆಲ್ಲ ಬೇಡ ಅಂದ್ರೆ ಹೆಂಗೆ ಮರೆಯುತ್ತಿ? ಬಾಳಂತನ ಅಂದ್ರೆ ಹಂಗೆಯೇ. ಅಯ್ಯೋ ದೇವ್ರೆ, ನಿನ್ನ ಸೊಂಟ ಹೊಟ್ಟೆ ಎಲ್ಲ ಗಟ್ಟಿಯಾಗಿ ಮೊದಲು ನಂಗೆ ಆಗಡ್ದನೆ ಕೆಲಸ ಮಾಡುವಂಗೆ. ಇಲ್ಲ ಅಂದ್ರೆ ಸೊಂಟಕ್ಕೆಲ್ಲ ಬಲಿಕೆ ಬತ್ಲಿಯೇ ಮರೆಯುತ್ತಿ. ನಡೆದಾಡ್ಲೆ ಕಷ್ಟ ಆಯ್ತು ಗೊತ್ತಿದ್ದ. ಪಾಪನ್ ನೋಡ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡಲ್ಲ ಅಪ್ಪಂಗೆ ಆಗಡ್ದನೆ ಬೇಗ ಬೇಗ. ಮೆಣಸಿನಕಾಳು, ಅರಿಶಿನ, ಶುಂಠಿ ಎಲ್ಲವ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತು ಗೊತ್ತಿದ್ದ. ನಾನೆಲ್ಲ ಅದು ಕುಡ್ದವನೇ ಎಷ್ಟು ಗಟ್ಟಿ ಹಪ್ಪಳ ಆಗ್ತುತ್ತಿದ್ದ. ಬೇಗ ಬೇಗ ಮೈಕೈ ನೋವು, ಹೊಟ್ಟೆ ನೋವು ಎಲ್ಲ ಕಡಿಮೆ ಆಗ್ತು. ಬೇಡ ಆಗ್ತಿಲ್ಲ, ಬೇಡ ಇಲ್ಲಾಗ ಇದೆಲ್ಲ ಕುಡಿಯುವುದೇ. ಎಷ್ಟು ರುಚಿ ಹೊತ್ತು ಗೊತ್ತಿದ್ದ. ನೀ ಕುಡಿದು ನೋಡು. ಸರಿ, ಈ ಮನಿಕ ನೀನು. ನಾ ಹೋಗಿ ಅಡುಗೆ ಮಾಡಿ ನಿಮಗೆ ಕಟ್ನೆ ಮಾಡ್ಕೊಬಂದು ಎಲ್ಲ ಮಾಡ್ಕೊಡ್ತೆ. ಪಟ್ನೆ ಮನಿಕ ನೀನು. ಬರೀ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇರಲ್ಲ. ಮನಸ್ಸಿನಲ್ಲಿ ಏನಾದ್ರು ಯೋಚನೆ ಮಾಡಿ ಕೆಟ್ಟ ಯೋಚನೆ ಮಾಡ್ಲಾರ ಈ ಟೈಮ್ನಲ್ಲಿ. ಸುಮ್ಮ ಮನಿಕ, ಸರಿನಾ? ಒಳಬದಿ ಕೆಲಸಕ್ಕೆ ಬಂದೆ ಅಂದ್ರೆ ನೋಡು ಮತ್ತಷ್ಟೇ. ಸುಮ್ಮನೆ ನೆಟ್ಟ ಮನಿಕ. 7 ಜನದ ಪುಣ್ಯ ಇಂಥ ಅತ್ತೆಯನ್ನು ಪಡೀಲೆ. ಇಂಥ ಅತ್ತೆಯನ್ನು ಪಡೆಯಲಿಕ್ಕೆ ಎಲ್ಲರೂ ಪುಣ್ಯ ಮಾಡಿರಬೇಕು. ಆ ಪುಣ್ಯದ ಫಲ ಎಲ್ಲ ಸೊಸೆಯಂದಿರಿಗೂ ಸಿಗಲಿ. ಬಾಣಂತಿಯಾದಂಥ ಗಂಗಾ ಮತ್ತೆ ಪುಟ್ಟ ಕಂದಮ್ಮನೊಂದಿಗೆ 100 ಕನಸುಗಳನ್ನು ಕಾಣ್ತಾ ಸುಂದರ ನಿದ್ರೆಗೆ ಜಾರದಂಥ ಗಂಗಾ. ಅಲ್ಲಿಗೆ ಬರುವನು ಗಂಗಾಳ ಪತಿ. ಮಗು ಮತ್ತೆ ಗಂಗಾಳನ್ನು ನೋಡಿ ಕೋಪದಿಂದ ಕೂಗಾಡುವನು, ಕಿರ್ಚಾಡುವನು. ಥೂ, ಎಂಥ ನಾಯಿ ಜನ್ಮನೋ. ಎಷ್ಟು ಆರಾಮಾಗಿ ನಿದ್ರೆ ಮಾಡಿದಾಳಲ್ಲ ಇವಳು. ಥೂ ಬ್ಯಾಕ್. ಯಾವನೋ ಬೀದಿಲಿ ಹೋಗೋನು ಜನ್ಮ ನೀಡಿದ ಮಗುವಿಗೆ ನಾನು ತಂದೆ ಆಗಬೇಕು. ಅಚ್ಚಿ, ಎಂಥ ಹಣೆ ಬರೋಣಪ್ಪ. ಎಷ್ಟೇ ಕಷ್ಟ ಕೊಟ್ಟರು ಕಾಟ ಕೊಟ್ಟರು ಇವಳು ಮನೆ ಬಿಟ್ಟು ಹೋಗ್ತಾ ಇಲ್ಲ. ಥೂ, ಇವಳು ಮುಖ ನೋಡಿಕೊಂಡು ಈ ಮನೇಲೇ ಇರಬೇಕಲ್ಲ ನನ್ನ ಕರ್ಮ. ಇವಳು ಮುಖ ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ. ಥೂ, ಗಂಗಾ. ಹೇ ಗಂಗಾ, ಯಾವಳೆ ಇವಳು? ಥೂ, ನಾಚಿಕೆಡು ಗಂಗಾ. ಏನ್ರಿ ಹೇಳಿ, ಏನಾದರೂ ಬೇಕಾಯ್ತಾ? ನಿನ್ನ ಹತ್ರನಾ? ಥೂ, ನಿನ್ನ ಮುಖ ನೋಡಿದ್ರೆ ಮೈಯೆಲ್ಲ ಉರಿಯತ್ತೆ. ಏನಾದರೂ ಬೇಕಿತ್ತೇನ್ರಿ? ಥೂ, ನನ್ನ ಮಂಚದ ಮೇಲೆ ಯಾಕೆ ಮಲ್ಕೊಂಡಿದ್ಯಾ? ಆ ಪಾಪದ ಪಿಂಡ ಬೇರೆ ಮಲಗಿಸಿದ್ಯಾ? ಅಯ್ಯೋ ಶಿವನೇ, ಯಾಕ್ರಿ ಈಗ ಹೇಳ್ತಿದ್ದೀರಾ? ನಮ್ಮ ಮಗುನ ಪಾಪದ ಪಿಂಡ ಅಂತಿದ್ದೀರಾ? ಏನ್ರಿ ಆಗಿದೆ ನಿಮ್ಮ ಬುದ್ಧಿಗೆ? ನನ್ನ ಮಗುನ ಸಾಧ್ಯನೇ ಇಲ್ಲ. ಅದು ಯಾವೊಂದು ತರಕಾರಿಯ ಒಂದೋ ಅಥವಾ ಹಾಲಿನ ಒಂದೋ. ನಿಮ್ಮ 3 ಹೊತ್ತು ತರಕಾರಿಯವ್ರ ಹತ್ರ, ಹಾಲಿನವ್ರ ಹತ್ರ, ಅಲ್ಲಿ ಅಂಗಡಿಯವ್ರ ಹತ್ರ, ಕಿರಾಣಿ ಅಂಗಡಿಯವ್ರ ಹತ್ರ ಎಲ್ಲ ಮಾತಾಡ್ತಿರ್ತೀಯಲ್ಲ, ಅದು ಯಾರ್ದು ಪಾಪದ ಪಿಂಡನ ಯಾರಿಗೆ ಗೊತ್ತು? ಅಂದ್ರೆ ನನ್ನ ಅನುಮಾನ ನಿಜ. ಗಂಗಾ ಮತ್ತೆ ನನ್ನ ಮಗನ ಸಂಸಾರದಲ್ಲಿ ಅನುಮಾನ ಎಂಬ ಭೂತನ. ಅಯ್ಯೋ ದೇವ್ರೆ, ಎಂತ ದುರ್ವಿಧಿಯಪ್ಪ ದೇವ್ರೆ. ಅಲ್ಲ, ಗಂಗನ ಹತ್ರ ಅವತ್ತು ಅಷ್ಟೊಂದು ಕೇಳ್ಕೊಂಡ್ರು ಗಂಡ ಈ ರೀತಿ ಮಾಡ್ತಿದ್ದಾನೆ, ಒಂದು ಮಾತು ಹೇಳಿಲ್ಲಪ್ಪ ದೇವ್ರೆ. ಅಲ್ಲ, ಗಂಗಾನಂತ ಮನಸ್ಸಿಗೆ ಇಂಥ ಕಪ್ಪು ಚುಕ್ಕಿನ? ಅದು ನನ್ನ ಮಗನಿಂದ. ನನ್ನ ಮಗನೇ ಅಗ್ನಿಯಷ್ಟೇ ಪವಿತ್ರವಾದ ಸೊಸೆನ ಯಾವನ ಜೊತೆಗೆ ಕಳ ಸಂಬಂಧ ಇದೆ ಅಂತ ಅನುಮಾನ ಪಡ್ತಾ ಇದ್ದಾನ? ಹಾಗಾದ್ರೆ ನನ್ನ ಸೊಸೆಯ ನೋವಿಗೆ, ಕಣ್ಣೀರಿಗೆ ನನ್ನ ಮಗನ ಅನುಮಾನ ಕಾರಣಾಳಾತು. ಇಲ್ಲೇ ಇದನ್ನು ಮಾತ್ರ ಹಿಂಗೆ ಬಿಡಲಿಲ್ಲ. ಇದೇ ಥರ ಬಿಡ್ತಾ ಹೋದ್ರೆ ಮಗುವಾಗಿದ್ದಾಗಲೇ ಚೂಟದೆ ಹೋದರೆ ಹೆಮ್ಮರವಾಗಿ ಬೆಳೆದ ಮೇಲೆ ಇದನ್ನು ಚೂಟಲು ಸಾಧ್ಯನೇ ಇಲ್ಲ. ಇಷ್ಟು ದಿವಸದಿಂದ ನನ್ನಿಂದ ಗಂಗಾ ಮುಚ್ಚಿಟ್ಟಿದ್ದೆ ತಪ್ಪು ಈ ವಿಷಯನ. ದೇವ್ರೆ, ಇಲ್ಲೇ ಗಂಗನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು.